ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಒಂದೊಳ್ಳೆ ಅದ್ಭುತವಾದಂತಹ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಚುರುಮುರಿಗೆ ಮೊಸರನ್ನ ಸೇರಿಸಿ ನಿಮ್ಮ ಜಾಸ್ತಿ ಹಣ ಖರ್ಚಾಗುವಂಥದ್ದು ಉಳಿತಾಯ ಆಗುವುದು ಹೇಗೆ ಅಂತ ಈ ರೆಸಿಪಿ ಮಾಡ್ತಾ ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಒಂದು ಚಟ್ನಿ ರೆಸಿಪಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ಈ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಚಟ್ನಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಹಿಡಿ ಆಗುವಷ್ಟು ಶೇಂಗಾ ಬೀಜನ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಚೆನ್ನಾಗಿ ಹುರಿದಿದೆ ಅಂದಾಗ ಶೇಂಗಾ ಬೀಜನ ನಾನು ತೆಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಪಾತ್ರೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಎಣ್ಣೆ ಒಂದು ಸ್ವಲ್ಪ ಲೈಟಾಗಿ ಬಿಸಿಯಾಗಿದೆ ಅಂದಾಗ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ಬಂದರೆ ನಂತರ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸರನ್ನು ಸೇರಿಸಿ ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿನ ಒಂದು ಸ್ವಲ್ಪ ದಪ್ಪಕ್ಕೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈರುಳ್ಳಿ ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿದೆ. ನಂತರ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ 1-2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿರುವಂಥ 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ನಂತರ ಹಾಗೆಯೇ ಒಂದು 5 ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಣ ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಹಸಿದಾಗಿರುವಂಥ ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ ನಂತರ ಹುರಿದಿಟ್ಟಿರುವಂತಹ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಎಲ್ಲ ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಹುರಿದಿರುವಂಥ ಎಲ್ಲ ಪದಾರ್ಥಗಳು ಒಂದು ಸ್ವಲ್ಪ ತಣ್ಣಗಾಗಲು ಬಿಡಬೇಕಾಗುತ್ತೆ. ಒಂದು ಸ್ವಲ್ಪ ತಣ್ಣಗಾಗಿದೆ ಅಂದಾಗ ನಂತರ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಹುರಿದಿರುವಂಥ ಪದಾರ್ಥಗಳೆಲ್ಲನೂ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬಹುದು. ಇದನ್ನಿವಾಗ ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ರುಬ್ಕೊಂಡಾಗಿದೆ. ಪೂರ್ತಿ ನುಣ್ಣಗೆ ಚೆನ್ನಾಗಿ ರುಬ್ಕೊಂಡಾಗಿದೆ. ಈ ಥರ ರುಬ್ಬಿದ್ರೆ ಸಾಕು. ಈ ಒಂದು ಚಟ್ನಿಗೆ ಚೊಕ್ಕದಾಗಿರುವಂತಹ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸಿ ಒಂದು ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಜೀರಿಗೆ ಸಾಸಿವೆನ ಸೇರಿಸಿ ಜೀರಿಗೆ ಸಾಸಿವೆ ಎಲ್ಲವೂ ಕೂಡ ಚಟಪಟ ಅಂದಾಗ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಗೆ ಒಂದು ಸ್ವಲ್ಪ ಕರಿಬೇವೆಲ್ಲನ ಸೇರಿಸಿ ಅಂತ ಒಂದು ಪ್ಲೇಟಿಂದ ಮುಚ್ಚಿ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಎಳ್ಳು ಸಿಡಿಯೋದು ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂದಾಗ ಮುಚ್ಚಿರುವಂಥ ಪ್ಲೇಟನ್ನು ತೆಗೆದು ನಂತರ ಇವಾಗ ರುಬ್ಬಿರುವಂಥ ಚಟ್ನಿನ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಂತರ ಅದೇ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಕೂಡ ಇದೇ ಚಟ್ನಿಗೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಅಂತೂ ತಯಾರಾಯಿತು. ಇದನ್ನು ಇವಾಗ ಒಂದು ಪ್ಲೇಟಿಂದ ಮುಚ್ಚಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನಂತರ ಈ ಕಡೆ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿದ್ದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು 5 ರಿಂದ 10 ನಿಮಿಷ ಈ ರವೆನ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ಈ ಕಡೆ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 3 ಕಪ್ ಆಗುವಷ್ಟು ಚುರುಮುರಿನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಚುರುಮುರಿನ ತಗೊಂಡಿದ್ದೀನಿ. ಇದೇ ಚುರುಮುರಿಗೆ ನಾನಿಲ್ಲಿ ಇವಾಗ ಒಂದು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಒಂದು ಸ್ವಲ್ಪ ತಿಳಿಯಾಗಿತ್ತು, ಹಾಗಾಗಿ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ನೀವು ಬೇಕಾದರೆ ಗಟ್ಟಿ ಮೊಸರು ಇದ್ದರೆ ಒಂದು ಅರ್ಧ ಕಪ್ ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಚೆನ್ನಾಗಿದ್ದನ್ನು ಚುರುಮುರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚುರುಮುರಿ ಮೊಸರನ್ನು ಚೆನ್ನಾಗಿ ಹೀರ್ಕೊಂಡು ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಇದನ್ನಿವಾಗ ಒಂದು 5 ನಿಮಿಷ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. 5 ನಿಮಿಷ ಆದಮೇಲೆ ಚುರುಮುರಿನ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಚುರುಮುರಿ ಮೊಸರನ್ನು ಚೆನ್ನಾಗಿ ಹೀರ್ಕೊಂಡಿದೆ. ಇದನ್ನಿವಾಗ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಚುರುಮುರಿನ ನೀರನ್ನು ಸೇರಿಸದೆ ಹಾಗೆಯೇ ರುಬ್ಕೊಳ್ತಾ ಇದ್ದೀನಿ. ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ಚಮಚದಿಂದ ಮಿಕ್ಸ್ ಮಾಡ್ಕೊಳ್ತಾ ಈ ಚುರುಮುರಿನ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರು ಕೂಡ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾನು ರುಬ್ಕೊಂಡಾಗಿದೆ. ನೋಡ್ತಾ ಇರ್ಬೋದು, ಚುರುಮುರಿ ಒಂದು ಸ್ವಲ್ಪ ತರಿಯಾಗೇ ಇದೆ. ಇಷ್ಟಿದ್ರೆ ಸಾಕಾಗುತ್ತೆ. ಹಾಗೆಯೇ ಇದಕ್ಕಿವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಒಂದು ರೀತಿಯಾದಂಥ ರೆಸಿಪಿಗೆ ಒಂದೊಳ್ಳೆ ಹೊಂಬಣ್ಣದ ಕಲರ್ ಬರುತ್ತೆ.
ನಂತರ 1-2 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಕಪ್ಪಿನ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು, ಅದೇ ಚಮಚದ ಅಳತೆಯಲ್ಲಿ 2 ಚಮಚ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆಯೇ 1-2 ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಎಷ್ಟು ಹಾಕಿರ್ತೀವೋ ಮೈದಾ ಹಿಟ್ಟು ಕೂಡ ಅಷ್ಟೇ ಹಾಕೊಳ್ಬೇಕಾಗುತ್ತೆ. ನಂತರ ಇವಾಗ ಇದಕ್ಕೆ ನೆನೆಸಿಟ್ಟಿರುವಂಥ ರವೆನ ಹಾಕೊಳ್ತಾ ಇದ್ದೀನಿ. ರವೆ ಒಂದು 10 ನಿಮಿಷ ಚೆನ್ನಾಗಿ ನೆಂದಿದೆ. ರವೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀರೇನು ಅಳತೆ ಮಾಡಿ ಹಾಕಿಲ್ಲ, ಹಾಗೆಯೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ಇದನ್ನು ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಯಾವುದೇ ಥರದ ಚುರುಮುರಿ ಕಾಣಿಸ್ದೇ ಇರೋ ಥರ ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನೋಡಿ ನಾನಿಲ್ಲಿ ರುಬ್ಕೊಂಡಾಗಿದೆ, ತೋರಿಸ್ತಾ ಇದ್ದೀನಿ. ಪೂರ್ತಿ ನುಣ್ಣಗೆ ಈ ಒಂದು ಹದದಲ್ಲಿ ರುಬ್ಕೊಳ್ಬೇಕಾಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಕರೆಕ್ಟಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ರುಬ್ಕೊಳ್ಬೇಕಾಗುತ್ತೆ. ಒಂದೇ ಸತಿ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು. ನಂತರ ನೀರನ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ಬಹುದು. ನೋಡಿ ರುಬ್ಬಿರುವಂಥ ಮಿಶ್ರಣನ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದ್ದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಿದ ಮೇಲೆ ಕೂಡ ಒಂದು ಸತಿ ನಾವು ಈ ಥರ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಒಂದು ಸ್ವಲ್ಪ ಹಗುರಕ್ಕಾಗಿ ಮಾಡುವಂಥ ರೆಸಿಪಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಂತರ ಇದನ್ನ ಇವಾಗ ಒಂದು ಪ್ಲೇಟಿಂದ ಮುಚ್ಚಿ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ನಂತರ ಈ ಹಿಟ್ಟಿಗೆ ನಾನಿಲ್ಲಿ 1/4 ಚಮಚ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸೋಡಾ ಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೋಡಾ ಹಾಕಿದ ಮೇಲೆ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ಸ್ಟೆಂಟಾಗಿ ಮಾಡುವಂಥ ರೆಸಿಪಿಗೆ ಇಲ್ಲಿ ನಾನು ಸೋಡಾನ ಬಳಸಿದ್ದೀನಿ. ಸೋಡಾ ಬೇಡ ಅಂದರೆ ನೀವು ಈನೋ ಪೌಡ್ರ್ ಕೂಡ ಬಳಸ್ಬೋದು. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿದ್ರೇ ನಿಮಗೆ ಗೊತ್ತಾಗ್ತಿರುತ್ತೆ ಇವಾಗಿದ್ದು ದೋಸೆ ಮಾಡೋದಕ್ಕೆ ತಯಾರಾಗಿದೆ ಅಂತ. ಚುರುಮುರಿ ಪೇಪರ್ ದೋಸೆ ಇವತ್ತಿನ ದಿವಸ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಈ ಕಡೆ ದೋಸೆ ಮಾಡೋದಕ್ಕೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ದೋಸೆ ತವನ ಒಂದು ಸ್ವಲ್ಪ ಕಾಯಕ್ಕಿಟ್ಟಿದ್ದೆ. ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಸವರಿ ನಂತರ ದೋಸೆ ತವನ ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡಿದ್ದೆ. ನೋಡಿ ದೋಸೆ ಚೆನ್ನಾಗಿ ಬರಬೇಕು ಅಂದರೆ ಫಸ್ಟಿಗೆ ನಾವು ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಸವರಿ ನಂತರ ದೋಸೆ ತವನ ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಈ ಥರ ನಂತರ ಸ್ವಲ್ಪ ನೀರನ್ನು ಚಿಮುಕಿಸಿ ಚೆನ್ನಾಗಿದ್ದನ್ನು ಒಂದು ಬಟ್ಟೆನಿಂದ ಒರೆಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ದೋಸೆ ತವಗೆ ಅಂಟೋದಿಲ್ಲ, ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ನೋಡಿ ಇವಾಗ ದೋಸೆ ತವದು ಒಂದು ಸ್ವಲ್ಪ ಹೀಟು ಕಡಿಮೆ ಆಗಿದೆ. ನಂತರ ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಾಕ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ನಾನಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ದೋಸೆ ಹಾಕ್ಕೊಳ್ಬೇಕಾದ್ರೆ ಹೆಂಚು ಜಾಸ್ತಿ ಕಾದಿರಬಾರ್ದು. ಹಾಗಾಗಿ ಮುಂಚೆನೇ ಒಂದು ಸ್ವಲ್ಪ ದೋಸೆ ತವಗೆ ನೀರನ್ನು ಚಿಮುಕಿಸಿ ದೋಸೆ ತವನ ಒಂದು ಸ್ವಲ್ಪ ತಣ್ಣಗೆ ಮಾಡಿ ನಂತರ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ದೋಸೆ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಹೈ ಪ್ರಮಾಣದಲ್ಲಿಟ್ಟು ನಂತರ ದೋಸೆ ಒಂದು ಸ್ವಲ್ಪ ಮೇಲ್ಗಡೆ ಬೆಂದಿದೆ ಅಂದಾಗ ನಾನಿಲ್ಲಿ ಬಟರನ್ನು ಸವರಿ ದೋಸೆ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆಯೂ ಹೊಂಬಣ್ಣದ ಕಲರ್ ಬರಲಿ ಅಂತ ನಾನು ದೋಸೆ ಸುತ್ತಲೂ ದೋಸೆ ತವನ ತಿರುತ್ತಾ ದೋಸೆ ಸುತ್ತಲೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಪೂರ್ತಿ ದೋಸೆ ಚೆನ್ನಾಗಿ ಬೆಂದಿದೆ. ಇವಾಗ ಸುತ್ತಲೂ ಕೂಡ ಚೆನ್ನಾಗಿ ಹೊಂಬಣ್ಣದ ಕಲರ್ ಬಂದಿದೆ. ದೋಸೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ ದೋಸೆ. ನೋಡಿ ಸ್ನೇಹಿತರೆ, ಚುರುಮುರಿಯಿಂದ ಮಾಡಿರುವಂತಹ ಪೇಪರ್ ದೋಸೆ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ನೋಡೋದಕ್ಕೆ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ದೋಸೆ ಚೆನ್ನಾಗಿ ಬಂದಿದೆಯಲ್ವಾ ಸ್ನೇಹಿತರೆ. ಹಾಗಿದ್ರೆ ಈ ದೋಸೆ ರೆಸಿಪಿಯೊಳಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ರತಿಯೊಂದು ದೋಸೆನ ಅಷ್ಟೇ ಇದೇ ಥರ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಈ ಒಂದು ದೋಸೆ ನೋಡ್ತಾ ಇರ್ಬೋದು ಎಷ್ಟು ಹೊಂಬಣ್ಣದ ಕಲರ್ ಬಂದಿದೆ ಅಂತ. ಇನ್ನೊಂದು ಬದಿಗೂ ಕೂಡ ನೋಡಿ ಎಷ್ಟು ಸೂಪರ್ ಆಗಿರುವಂಥ ಹೊಂಬಣ್ಣದ ಕಲರ್ ಬಂದಿದೆ ಅಂತ. ಉಳಿದಂಥ ಎಲ್ಲ ಹಿಟ್ಟಿನಿಂದನೂ ಕೂಡ ಇದೇ ಥರ ದೋಸೆ ತಯಾರಾಗುತ್ತೆ. ಪ್ರತಿಯೊಂದು ದೋಸೆ ಮಾಡಬೇಕಾದ್ರೂ ಕೂಡ ದೋಸೆ ತವಾನ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಚೆನ್ನಾಗಿದ್ದನ್ನು ಒಂದು ಕಾಟನ್ ಬಟ್ಟೆನಿಂದ ಒರೆಸಿ ದೋಸೆ ತವ ಹೀಟು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ದೋಸೆ ತವ ಒಂದು ಸ್ವಲ್ಪ ಹೀಟು ಕಡಿಮೆ ಆದಾಗ ನಾವು ದೋಸೆ ಹಿಟ್ಟು ಹಾಕ್ಕೊಂಡಾಗ ದೋಸೆ ಹಿಟ್ಟು ತವಾಗೆ ಒಂದು ಸ್ವಲ್ಪ ಚೆನ್ನಾಗಿ ಅಂಟಿಕೊಂಡು ದೋಸೆ ಹೊಂಬಣ್ಣದ ಕಲರು ಬರುತ್ತೆ ಮತ್ತು ದೋಸೆ ಚೆನ್ನಾಗಿ ಎದ್ದೇಳುತ್ತೆ. ನೋಡಿ ಈ ಥರದ ಸೂಪರ್ ಆಗಿರುವಂಥ ದೋಸೆನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೋಟೆಲ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಹೋಟೆಲ್ನಲ್ಲಿ ದೋಸೆ ರೇಟ್ ಅಂತೂ 50ರಿಂದ 60 ರೂಪಾಯಿ ಆದರೂ ಇದ್ದೇ ಇರುತ್ತೆ. ಮತ್ತು ಆ ದೋಸೆ ನಮ್ಮ ಹೊಟ್ಟೆನೂ ಕೂಡ ತುಂಬೋದಿಲ್ಲ. ಒಂದು ದೋಸೆ ತಿಂದರೆ ಹೊಟ್ಟೆ ತುಂಬೋದೇ ಇಲ್ಲ, ಮತ್ತೊಂದು ದೋಸೆ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಮತ್ತೇನು ಮಾಡ್ತೀವಿ, ಇನ್ನೊಂದು 50 ರೂಪಾಯಿ ಕೊಟ್ಟು ಇನ್ನೊಂದು ದೋಸೆ ಕೂಡ ತಿನ್ಬೋದು. ಆದರೆ ಅದೇ ಆ 2 ಪ್ಲೇಟ್ ದೋಸೆ ದುಡ್ಡಿಂದ ಆ ಸಾಮಗ್ರಿಗಳನ್ನು ತಂದು ಮನೆಯಲ್ಲೇ ನಾವು ಈ ಥರದ ದೋಸೆನ ಮಾಡಿಕೊಂಡ್ರೆ
ಮನೆ ಮಂದಿ ಎಲ್ಲ ಕೂತ್ಕೊಂಡು ದೋಸೆನ ಊಟ ಮಾಡ್ಬೋದು ತೃಪ್ತಿಯಾಗಿ. ಅದೇ ನಾವು ಹೋಟೆಲಿಂದನೇ ಮನೆಗೆ ತರ್ತೀವಿ ಅಂದರೆ 4 ಜನಕ್ಕೆ ಅದೆಷ್ಟಾಗುತ್ತೆ ನೋಡಿ ಕಾಸು. ಹಾಗಾಗಿ ನಾವು ಇದೇ ಥರದ ದೋಸೆನ ಮನೆಯಲ್ಲೇ ಮಾಡಿಕೊಂಡ್ರೆ ದುಡ್ಡಿನ ಉಳಿತಾಯ ಕೂಡ ಆಗುತ್ತೆ ಅಲ್ವಾ. ಮತ್ತು ಮನೆಯಲ್ಲೇ ನಮಗಿಷ್ಟದ ಹಾಗೆ ನಾವು ದೋಸೆನ ಮಾಡ್ಕೊಳ್ಬಹುದು. ಈ ಲೆಕ್ಕ ಅಂತ ಬಂದಾಗ ನನಗೆ ನಮ್ಮ ತಾತನೇ ನೆನಪಾಗೋದು. ನಮ್ಮ ತಾತ ಒಂದು ಮಾತು ಹೇಳೋರು, ಏನಪ್ಪ ಅಂದರೆ ತಾತನಿಗೆ ಈ ಥರ ದೋಸೆ ಮತ್ತು ಪೂರಿ ಇಡ್ಲಿ ಅಂದರೆ ತುಂಬ ಇಷ್ಟ ಆಗೋದು. ಆದರೆ ಅವರು ಹೋಟೆಲ್ಗೆ ಹೋಗಿ ತಿಂತಾ ಇರಲಿಲ್ಲ, ಮನೆಯಲ್ಲೇ ಮಾಡಿಸ್ಕೊಂಡು ತಿಂತಾಯಿದ್ರು. ಅವ್ರು ಹೇಳೋರು, ನಾನು ಹೋಟೆಲ್ಗೆ ಹೋಗಿ ತಿಂದು ಬರ್ತೀನಿ, ಅದಕ್ಕೇನಿಲ್ಲ, ನಾನು 1 ಪ್ಲೇಟೇನು 2 ಪ್ಲೇಟು ಕೂಡ ತಿನ್ಬೋದು. ಆದರೆ ಅದೇ 2 ಪ್ಲೇಟ್ ದುಡ್ಡಿನಲ್ಲಿ ನಾನು ಮನೆಗೆ ಸಾಮಗ್ರಿ ತಂದು ಮನೆಯಲ್ಲೇ ಮಾಡಿಸ್ಕೊಂಡು ತಿಂದರೆ ನನ್ನ ಜೊತೆಗೆ ಮನೆ ಮಂದಿನೂ ಕೂಡ ತಿನ್ಬೋದಲ್ವಾ. ನಾನೊಬ್ಬನೇ ತಿಂದರೆ ಹೇಗೆ, ನನ್ನ ಜೊತೆಗೆ ನನ್ನ ಮನೆಯವರು ಕೂಡ ತಿನ್ನಬೇಕು ಅನ್ನೋ ಈ ಒಂದು ಭಾವನೆ ನಮ್ಮ ತಾತಂದಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಚುರುಮುರಿಗೆ ಮೊಸರನ್ನ ಸೇರಿಸಿ ಯಾವ ಥರ ನಾವು ದುಡ್ಡನ್ನು ಉಳಿಸ್ಬೋದು ಅಂತ. ಅಂದರೆ ಈ ಥರದ ದೋಸೆ ರೆಸಿಪಿಗಳನ್ನು, ನಿಮಗೆ ಬರುವಂಥ ರೆಸಿಪಿಗಳನ್ನು ಹೋಟೆಲ್ನಲ್ಲಿ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೋಟೆಲ್ಗೆ ಹೋಗಿ ದುಡ್ಡು ಖರ್ಚು ಮಾಡೋದು ಉಳಿತಾಯ ಆಗುತ್ತೆ ಅಂತ ಈ ಒಂದು ರೆಸಿಪಿ ಮುಖಾಂತರ ಹೇಳಿದ ಹಾಗೆ. ನೋಡಿದ್ರಲ್ಲ, ಥಂಬ್ನೇಲಿಂದು ನಾನು ಈ ಥರದ ಒಂದು ವಿವರಣೆ ಕೊಟ್ಟಿದ್ದೀನಿ. ಈ ವಿವರಣೆಯಲ್ಲಿ ಏನಾದರೂ ಒಂದು ಸ್ವಲ್ಪ ತಪ್ಪಾಗಿದ್ರೆ ಸಾರಿ. ನೋಡಿ, ಈ ಒಂದು ದೋಸೆನ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬಹುದು. ನೋಡ್ತಾ ಇರ್ಬೋದು, ಸಾಫ್ಟ್ ಆಗಿರುವಂಥ ದೋಸೆನೂ ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಕ್ರಿಸ್ಪಿಯಾಗೂ ಕೂಡ ಮಾಡ್ಕೊಳ್ಬೋದು, ಹಾಗೆ ಸಾಫ್ಟಾಗಿ ಕೂಡ ಈ ದೋಸೆ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಇವತ್ತಿನ ದೋಸೆ ರೆಸಿಪಿ ವಿಡಿಯೋ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ಒಂದು ಚುರುಮುರಿಯಿಂದ ಮಾಡಿರುವಂತಹ ಪೇಪರ್ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಸಖತ್ತಾಗಿ ಬರುತ್ತೆ. ಮತ್ತು ಇನ್ಸ್ಟೆಂಟಾಗಿ ಆಗುವಂಥ ಈ ಒಂದು ದೋಸೆ ರೆಸಿಪಿ ನೋಡಿದ್ರೆ ಅನಿಸ್ತಾ ಇದೆಯಾ ಇಲ್ವಾ ಹೇಳಿ, ಹೋಟೆಲ್ನಲ್ಲಿ ಮಾಡುವಂಥ ದೋಸೆ ಹಾಗೆ ಇದೆ ಅಂತ. ನಾನಿಲ್ಲಿ ಸಾಫ್ಟಾಗೂ ಕೂಡ ಮತ್ತು ಕ್ರಿಸ್ಪಿಯಾಗೂ ಕೂಡ 2 ಥರದ ದೋಸೆನ ಮಾಡಿ ತೋರಿಸಿದ್ದೀನಿ. ನೀವು ನೋಡಿದ ಹಾಗೆ ಪ್ರತಿಯೊಂದು ದೋಸೆನೂ ಕೂಡ ತುಂಬ ಚೆನ್ನಾಗಿ ಇದೇ ಥರ ಹೊಂಬಣ್ಣದ ಕಲರು ಬರುತ್ತೆ. ಇನ್ಸ್ಟೆಂಟ್ ಆಗಿ ಮಾಡುವಂತಹ ದೋಸೆ ಆಗಿರೋದ್ರಿಂದ ಹಿಟ್ಟು ಕೂಡ ಇನ್ಸ್ಟೆಂಟ್ ಆಗಿ ಖಾಲಿ ಮಾಡಿ. ಮತ್ತೆ ಹಾಗಿದ್ರೆ ತಡ ಮಾಡದೆ ಈ ಒಂದು ದೋಸೆ ರೆಸಿಪಿನೂ ಕೂಡ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ವಿಡಿಯೋ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಮ್ಮ ಚಾನಲ್ನಲ್ಲಿ ಬರುವಂತಹ ಪ್ರತಿಯೊಂದು ರೆಸಿಪಿ ವಿಡಿಯೋಗಳನ್ನು ನೋಡ್ತಾ ಇರಿ, ಹಾಗೆಯೇ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.